ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರ. ಇಂದಿನ ಈ ಸಂದೇಶ ಸಾಮಾನ್ಯವಾದದ್ದಲ್ಲ. ಹಲವು ವರ್ಷಗಳಿಂದ ನೀವು ಕಾಯುತ್ತಿದ್ದ ಒಂದು ಬದಲಾವಣೆಯ ಸಮಯ ಇದೀಗ ನಿಮ್ಮ ಜೀವನದ ಬಾಗಿಲಿಗೆ ಬಂದು ನಿಂತಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಫಲ ಸಿಗದೆ ಹೋಗಿರಬಹುದು. ಎಷ್ಟೇ ಕಷ್ಟಪಟ್ಟರೂ ಕೂಡ ಹಣ ಕೈಯಲ್ಲಿ ಉಳಿಯದೇ ಹೋಗಿರಬಹುದು. ನಿಮ್ಮಲ್ಲಿ ಜನರಿಂದ ನೋವು ಅನುಭವಿಸಿರ್ಬೋದು. ಆದರೆ ಇನ್ನು ಮುಂದೆ ನಿಧಾನವಾಗಿ ಪರಿಸ್ಥಿತಿ ನಿಮ್ಮ ಪರವಾಗಿ ಬದಲಾಗುವ ಸೂಚನೆಗಳು ಕಾಣಿಸಿಕೊಳ್ಬೋದು. ಈ ವಿಡಿಯೋವನ್ನು ನೋಡುತ್ತಿರುವಾಗ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಒಮ್ಮೆ ಸ್ಮರಿಸಿ. ಈ ಸಂದೇಶ ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ ಅನಿಸಿದರೆ ಮನಸ್ಸಿನಿಂದ ದೇವರನ್ನು ನೆನೆದು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಜ್ಯೋತಿಷ್ಯ ಸಂದೇಶಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಣದ ಸಮಸ್ಯೆ ಇರಬಹುದು, ಕುಟುಂಬದ ಸಮಸ್ಯೆ ಇರ್ಬೋದು, ಆಸ್ತಿ ವಿಚಾರ ಇರ್ಬೋದು, ಉದ್ಯೋಗದ ಸಮಸ್ಯೆ ಇರ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ಹತ್ತಿರವಾದ ಸಂಬಂಧವೊಂದರಲ್ಲಿ ಬಿರುಕು ಮೂಡಿರಬಹುದು. ಆದರೆ ಈ ಎಲ್ಲ ಸಮಸ್ಯೆಗಳು ಶಾಶ್ವತವಾಗಿ ಉಳಿಯೋದಿಲ್ಲ. ನೀವು ಅನುಭವಿಸಿದ ಪ್ರತಿಯೊಂದು ವಿಳಂಬ ಕೂಡ ನಿಮಗೆ ಒಂದು ಪಾಠ ಕಲಿಸಿದೆ. ಈಗ ಆ ಪಾಠವನ್ನು ಬಳಸಿಕೊಂಡು ಮುಂದೆ ಸಾಗಬೇಕಾದ ಸಮಯ. ನಿಮ್ಮ ಅದೃಷ್ಟದ ಬಾಗಿಲು ಒಂದೇ ಕ್ಷಣದಲ್ಲಿ ಸಂಪೂರ್ಣವಾಗಿ ತೆರೆಯೋದಿಲ್ಲ. ಮೊದಲು ಸಣ್ಣ ಸಣ್ಣ ಶುಭ ಸಂಕೇತಗಳು ಕಾಣಿಸಿಕೊಳ್ಳುತ್ತೆ. ಬಹಳ ದಿನಗಳಿಂದ ಬರಬೇಕಾಗಿದ್ದ ಹಣದ ಸುದ್ದಿ, ನಿಂತಿದ್ದ ಕೆಲಸಕ್ಕೆ ಅನುಮತಿ, ಉದ್ಯೋಗದ ಕರೆ, ಹೊಸ ವ್ಯವಹಾರದ ಅವಕಾಶ, ಹಳೆಯ ಸಮಸ್ಯೆಗೆ ಪರಿಹಾರದ ದಾರಿ ಅಥವಾ ಕುಟುಂಬದಿಂದ ಸಂತೋಷದ ಸುದ್ದಿ, ಇವುಗಳಲ್ಲಿ ಯಾವುದಾದ್ರೂ ಮೊದಲ ಸಂಕೇತ ಆಗಿರಬಹುದು. ವೃಷಭ ರಾಶಿಯವರೇ, ಈ ಸಮಯದಲ್ಲಿ ನೀವು ಒಂದು ದೊಡ್ಡ ತಪ್ಪನ್ನು ಮಾಡಬಾರದು. ನಿಮ್ಮ ಮುಂದಿನ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ನೀವು ಯಾವ ಕೆಲಸ ಪ್ರಾರಂಭ ಮಾಡ್ತೀರಿ, ಎಷ್ಟು ಹಣ ಬರ್ಬೋದು, ಯಾವ ಜಾಗದಲ್ಲಿ ಹೂಡಿಕೆ ಮಾಡ್ತೀರಿ, ಯಾರೊಂದಿಗೆ ಹೊಸ ವ್ಯವಹಾರ ಮಾಡ್ತೀರಿ ಎಂಬುದನ್ನು ಅಗತ್ಯ ಇಲ್ಲದವರಿಗೆ ಹೇಳುತ್ತಾ ಹೋಗಬೇಡಿ. ನಿಮ್ಮ ಕನಸುಗಳನ್ನು ಮೊದಲು ಕೆಲಸದ ಮೂಲಕ ಬಲಪಡಿಸಿ, ಫಲಿತಾಂಶ ಬಂದ ನಂತರ ಜಗತ್ತಿಗೆ ತೋರಿಸಿ. ಮೌನವಾಗಿ ಮಾಡುವ ಪರಿಶ್ರಮವೇ ನಿಮ್ಮ ಶಕ್ತಿಯಾಗಲಿ. ಎರಡನೇ ಎಚ್ಚರಿಕೆ, ಹಣದ ವಿಚಾರದಲ್ಲಿ ನಿಮ್ಮ ಕೈಗೆ ಬಂದಿರುವ ಹಣವನ್ನು ಎಲ್ಲರಿಗೂ ಕೂಡ ಸಾಲವಾಗಿ ಕೊಡೋದು, ನಿಮ್ಮ ಅಗತ್ಯಕ್ಕಿಂತ ಹೆಚ್ಚಾಗಿ ಸಾಲ ಕೊಡೋದ್ರಿಂದ ನಿಮಗೆ ಮುಂದಿನಲ್ಲಿ ಪ್ರಾಬ್ಲಮ್ ಅನ್ನೋದು ಉಂಟಾಗಬಹುದು. ಯಾರಿಗಾದರೂ ಹಣ ಕೊಡುವ ಮೊದಲು ನಿಮ್ಮ ಸಾಮರ್ಥ್ಯವನ್ನು ನೋಡಿ. ನೀವು ಕುಟುಂಬದ ಅಗತ್ಯ, ಮಕ್ಕಳ ಭವಿಷ್ಯ, ಮನೆ, ಉಳಿತಾಯ ಮತ್ತು ನಿಮ್ಮ ಕೆಲಸದ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಿ. ಹಣದ ವಿಷಯದಲ್ಲಿ ಇನ್ನೊಂದು ಮುಖ್ಯ ಮಾತು, ತಕ್ಷಣ ದೊಡ್ಡ ಲಾಭ ಬರುತ್ತೆ ಅಂತ ಹೇಳುವ ಯಾವುದೇ ಯೋಚನೆಗೆ ಕಣ್ಣು ಮುಚ್ಚಿ ಹಣ ಹಾಕೋದಕ್ಕೆ ಹೋಗಬೇಡಿ. ದಾಖಲೆಗಳನ್ನು ಪರಿಶೀಲನೆ ಮಾಡಿ, ಸರಿಯಾದ ಮಾಹಿತಿ ಪಡೆದುಕೊಳ್ಳಿ, ನಂತರ ಹಣವನ್ನು ಹೂಡಿಕೆ ಮಾಡಿ. ಯಾರಾದರೂ ಹಿಂದೆ ನಿಮಗೆ ನೋವು ಕೊಟ್ಟಿದ್ದರೆ ಅದೇ ನೋವನ್ನು ಪ್ರತಿದಿನ ನೆನೆದು ನಿಮ್ಮ ಇಂದಿನ ಸಂತೋಷವನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಬೇಕಂದ್ರೆ ಹಳೆಯ ಪುಟವನ್ನು ನಿಧಾನವಾಗಿ ಮುಚ್ಚಬೇಕು. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾದಾಗ ಅದು ಅಹಂಕಾರವಾಗದಂತೆ ನೋಡಿಕೊಳ್ಳಿ. ನೀವು ಎಷ್ಟೇ ಹಣ ಗಳಿಸಿದರೂ, ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ, ನಿಮ್ಮ ಕಷ್ಟದ ದಿನಗಳಲ್ಲಿ ನಿಮ್ಮ ಜೊತೆ ನಿಂತವರನ್ನು ಮರಿಬೇಡಿ. ನಿಮ್ಮ ವಿನಮ್ರತೆಯೇ ನಿಮ್ಮ ದೊಡ್ಡ ಶಕ್ತಿ. ನೀವು ಮಾತನಾಡುವ ಒಂದು ಸಿಹಿಯಾದ ಮಾತು ನಿಮ್ಮ ಜೀವನದಲ್ಲಿ ಒಂದು ಹೊಸ ಸಂಬಂಧವನ್ನು ಉಳಿಸಬಹುದು. ಇದೀಗ ನಿಮ್ಮ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಒಂದು ವಿಶೇಷ ಸೂಚನೆ. ನಿಮ್ಮ ಜೀವನದಲ್ಲಿ ಬಹಳ ನೋವು ಕೊಟ್ಟ ವ್ಯಕ್ತಿಯೊಬ್ಬರ ನೆನಪು ಇನ್ನೂ ಇರಬಹುದು. ಕೆಲವರಿಗೆ ಆ ವ್ಯಕ್ತಿಯೊಂದಿಗೆ ಮತ್ತೆ ಮಾತುಕತೆ ನಡೆಯಬಹುದು. ಇನ್ನೂ ಕೆಲವರಿಗೆ ಸಂಪೂರ್ಣ ಹೊಸ ವ್ಯಕ್ತಿಯ ಪರಿಚಯ ಆಗಬಹುದು. ಈ ವ್ಯಕ್ತಿಯ ಹೆಸರು ಕ, ಮ ಅಥವಾ ರ ಅಕ್ಷರದಿಂದ ಆರಂಭವಾಗುವ ಸಾಧ್ಯತೆ ಇರುತ್ತೆ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಮೊದಲಿಗೆ ನೀವು ನಂಬಲು ಹಿಂಜರಿಬಹುದು. ಯಾಕೆಂದರೆ ಹಳೆಯ ಅನುಭವಗಳು ನಿಮ್ಮ ಮನಸ್ಸಲ್ಲಿ ಭಯವನ್ನು ಮೂಡಿಸಿರ್ಬೋದು. ಆದರೆ ಹೊಸ ವ್ಯಕ್ತಿಯನ್ನು ಹಳೆಯ ವ್ಯಕ್ತಿಯ ತಪ್ಪುಗಳಿಂದ ಅಳಿಬೇಡಿ. ಅವರ ನಡೆ, ಗೌರವ ಮತ್ತು ಕಾಳಜಿಯನ್ನು ಗಮನಿಸಿ. ನಿಜವಾದ ವ್ಯಕ್ತಿ ನಿಮ್ಮ ಮನಸ್ಸಿಗೆ ಗೊಂದಲಕ್ಕಿಂತ ಹೆಚ್ಚು ನೆಮ್ಮದಿಯನ್ನು ಕೊಡ್ತಾರೆ. ಈ ಸಂಬಂಧದ ಜೊತೆಗೆ ನಿಮ್ಮ ಕುಟುಂಬದಲ್ಲಿಯೂ ಕೂಡ ಒಂದು ಶುಭ ಬೆಳವಣಿಗೆ ನಡೆಯುವ ಸಾಧ್ಯತೆ ಇದೆ. ಮನೆಯಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿದ್ದ ಒಂದು ವಿಚಾರಕ್ಕೆ ಅಂತಿಮ ನಿರ್ಧಾರ ಬರ್ಬೋದು. ಮನೆ, ಜಮೀನು, ವಾಹನ, ಮದುವೆ, ದಾಖಲೆ, ಕುಟುಂಬದ ವಿವಾದ ಅಥವಾ ಹಣದ ವಿಚಾರದಲ್ಲಿ ಒಂದು ಒಳ್ಳೆಯ ಸುದ್ದಿ ಬರಬಹುದು. ಮನೆಯಲ್ಲಿದ್ದ ಒತ್ತಡ ಕಡಿಮೆಯಾಗಿ ಎಲ್ಲರೂ ಕೂಡ ಒಟ್ಟಿಗೆ ಸಂತೋಷ ಪಡುವಂತಹ ಸಂದರ್ಭ ನಿರ್ಮಾಣ ಆಗಬಹುದು. ವೃಷಭ ರಾಶಿಯವರೇ, ಮುಂದಿನ 48 ಗಂಟೆಗಳು ನಿಮ್ಮ ಮನಸ್ಸಲ್ಲಿ ಮತ್ತು ಜೀವನದ ಕೆಲವು ಕ್ಷೇತ್ರಗಳಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರಬಹುದಾದ ಸಮಯವಾಗಿರಬಹುದು. ಇದನ್ನು ಖಚಿತ ಭವಿಷ್ಯವಾಣಿ ಅಂತ ಅಲ್ಲ, ಜ್ಯೋತಿಷ ನಂಬಿಕೆಯ ಆಧಾರದ ಮೇಲೆ ಒಂದು ಆಧ್ಯಾತ್ಮಿಕ ಸೂಚನೆಯಾಗಿ ತೆಗೆದುಕೊಳ್ಳಿ. ಮೊದಲೇ ಬದಲಾವಣೆ ನಿಮ್ಮ ಸಂಬಂಧಕ್ಕೆ ಸಂಬಂಧಿಸಿರಬಹುದು. ನಿಮಗೆ ದೂರವಾದ ವ್ಯಕ್ತಿಯೊಬ್ಬರು ಮತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಆರಂಭ ಮಾಡ್ಬೋದು. ಫೋನ್ ಕಾಲ್, ಸಂದೇಶ ಅಥವಾ ಪರಿಚಯದ ವ್ಯಕ್ತಿಯ ಮೂಲಕ ಸುದ್ದಿ ಅನ್ನೋದು ಬರ್ಬೋದು. ಕೆಲವರು ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಆದರೆ ತಕ್ಷಣವೇ ಭಾವನೆಗಳಿಗೆ ಒಳಗಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ.
ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರ. ಇಂದಿನ ಈ ಸಂದೇಶ ಸಾಮಾನ್ಯವಾದದ್ದಲ್ಲ. ಹಲವು ವರ್ಷಗಳಿಂದ ನೀವು ಕಾಯುತ್ತಿದ್ದ ಒಂದು ಬದಲಾವಣೆಯ ಸಮಯ ಇದೀಗ ನಿಮ್ಮ ಜೀವನದ ಬಾಗಿಲಿಗೆ ಬಂದು ನಿಂತಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಫಲ ಸಿಗದೆ ಹೋಗಿರಬಹುದು. ಎಷ್ಟೇ ಕಷ್ಟಪಟ್ಟು ಕೂಡ ಹಣ ಕೈಯಲ್ಲಿ ಉಳಿಯದೇ ಹೋಗಿರಬಹುದು. ನಿಮ್ಮಲ್ಲಿ ಜನರಿಂದ ನೋವು ಅನುಭವಿಸಿರ್ಬೋದು. ಆದರೆ ಇನ್ನು ಮುಂದೆ ನಿಧಾನವಾಗಿ ಪರಿಸ್ಥಿತಿ ನಿಮ್ಮ ಪರವಾಗಿ ಬದಲಾಗುವ ಸೂಚನೆಗಳು ಕಾಣಿಸಿಕೊಳ್ಬೋದು. ಈ ವಿಡಿಯೋವನ್ನು ನೋಡುತ್ತಿರುವಾಗ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಒಮ್ಮೆ ಸ್ಮರಿಸಿ. ಈ ಸಂದೇಶ ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ ಅನಿಸಿದರೆ ಮನಸ್ಸಿನಿಂದ ದೇವರನ್ನು ನೆನೆದು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಜ್ಯೋತಿಷ್ಯ ಸಂದೇಶಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಣದ ಸಮಸ್ಯೆ ಇರಬಹುದು, ಕುಟುಂಬದ ಸಮಸ್ಯೆ ಇರ್ಬೋದು, ಆಸ್ತಿ ವಿಚಾರ ಇರ್ಬೋದು, ಉದ್ಯೋಗದ ಸಮಸ್ಯೆ ಇರ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ಹತ್ತಿರವಾದ ಸಂಬಂಧವೊಂದರಲ್ಲಿ ಬಿರುಕು ಮೂಡಿರಬಹುದು. ಆದರೆ ಈ ಎಲ್ಲ ಸಮಸ್ಯೆಗಳು ಶಾಶ್ವತವಾಗಿ ಉಳಿಯೋದಿಲ್ಲ. ನೀವು ಅನುಭವಿಸಿದ ಪ್ರತಿಯೊಂದು ವಿಳಂಬ ಕೂಡ ನಿಮಗೆ ಒಂದು ಪಾಠ ಕಲಿಸಿದೆ. ಈಗ ಆ ಪಾಠವನ್ನು ಬಳಸಿಕೊಂಡು ಮುಂದೆ ಸಾಗಬೇಕಾದ ಸಮಯ. ನಿಮ್ಮ ಅದೃಷ್ಟದ ಬಾಗಿಲು ಒಂದೇ ಕ್ಷಣದಲ್ಲಿ ಸಂಪೂರ್ಣವಾಗಿ ತೆರೆಯೋದಿಲ್ಲ. ಮೊದಲು ಸಣ್ಣ ಸಣ್ಣ ಶುಭ ಸಂಕೇತಗಳು ಕಾಣಿಸಿಕೊಳ್ಳುತ್ತೆ. ಬಹಳ ದಿನಗಳಿಂದ ಬರಬೇಕಾಗಿದ್ದ ಹಣದ ಸುದ್ದಿ, ನಿಂತಿದ್ದ ಕೆಲಸಕ್ಕೆ ಅನುಮತಿ, ಉದ್ಯೋಗದ ಕರೆ, ಹೊಸ ವ್ಯವಹಾರದ ಅವಕಾಶ, ಹಳೆಯ ಸಮಸ್ಯೆಗೆ ಪರಿಹಾರದ ದಾರಿ ಅಥವಾ ಕುಟುಂಬದಿಂದ ಸಂತೋಷದ ಸುದ್ದಿ, ಇವುಗಳಲ್ಲಿ ಯಾವುದಾದ್ರೂ ಮೊದಲ ಸಂಕೇತ ಆಗಿರಬಹುದು. ವೃಷಭ ರಾಶಿಯವರೇ, ಈ ಸಮಯದಲ್ಲಿ ನೀವು ಒಂದು ದೊಡ್ಡ ತಪ್ಪನ್ನು ಮಾಡಬಾರದು. ನಿಮ್ಮ ಮುಂದಿನ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ನೀವು ಯಾವ ಕೆಲಸ ಪ್ರಾರಂಭ ಮಾಡ್ತೀರಿ, ಎಷ್ಟು ಹಣ ಬರ್ಬೋದು, ಯಾವ ಜಾಗದಲ್ಲಿ ಹೂಡಿಕೆ ಮಾಡ್ತೀರಿ, ಯಾರೊಂದಿಗೆ ಹೊಸ ವ್ಯವಹಾರ ಮಾಡ್ತೀರಿ ಎಂಬುದನ್ನು ಅಗತ್ಯ ಇಲ್ಲದವರಿಗೆ ಹೇಳುತ್ತಾ ಹೋಗಬೇಡಿ. ನಿಮ್ಮ ಕನಸುಗಳನ್ನು ಮೊದಲು ಕೆಲಸದ ಮೂಲಕ ಬಲಪಡಿಸಿ, ಫಲಿತಾಂಶ ಬಂದ ನಂತರ ಜಗತ್ತಿಗೆ ತೋರಿಸಿ. ಮೌನವಾಗಿ ಮಾಡುವ ಪರಿಶ್ರಮವೇ ನಿಮ್ಮ ಶಕ್ತಿಯಾಗಲಿ. ಎರಡನೇ ಎಚ್ಚರಿಕೆ, ಹಣದ ವಿಚಾರದಲ್ಲಿ ನಿಮ್ಮ ಕೈಗೆ ಬಂದಿರುವ ಹಣವನ್ನು ಎಲ್ಲರಿಗೂ ಕೂಡ ಸಾಲವಾಗಿ ಕೊಡೋದು, ನಿಮ್ಮ ಅಗತ್ಯಕ್ಕಿಂತ ಹೆಚ್ಚಾಗಿ ಸಾಲ ಕೊಡೋದರಿಂದ ನಿಮಗೆ ಮುಂದಿನಲ್ಲಿ ಪ್ರಾಬ್ಲಮ್ ಅನ್ನೋದು ಉಂಟಾಗಬಹುದು. ಯಾರಿಗಾದರೂ ಹಣ ಕೊಡುವ ಮೊದಲು ನಿಮ್ಮ ಸಾಮರ್ಥ್ಯವನ್ನು ನೋಡಿ. ನೀವು ಕುಟುಂಬದ ಅಗತ್ಯ, ಮಕ್ಕಳ ಭವಿಷ್ಯ, ಮನೆ, ಉಳಿತಾಯ ಮತ್ತು ನಿಮ್ಮ ಕೆಲಸದ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಿ. ಹಣದ ವಿಷಯದಲ್ಲಿ ಇನ್ನೊಂದು ಮುಖ್ಯ ಮಾತು, ತಕ್ಷಣ ದೊಡ್ಡ ಲಾಭ ಬರುತ್ತೆ ಅಂತ ಹೇಳುವ ಯಾವುದೇ ಯೋಚನೆಗೆ ಕಣ್ಣು ಮುಚ್ಚಿ ಹಣ ಹಾಕೋದಕ್ಕೆ ಹೋಗಬೇಡಿ. ದಾಖಲೆಗಳನ್ನು ಪರಿಶೀಲನೆ ಮಾಡಿ, ಸರಿಯಾದ ಮಾಹಿತಿ ಪಡೆದುಕೊಳ್ಳಿ. ನಂತರ ಹಣವನ್ನು ಹೂಡಿಕೆ ಮಾಡಿ. ಯಾರಾದರೂ ಹಿಂದೆ ನಿಮಗೆ ನೋವು ಕೊಟ್ಟಿದ್ದರೆ ಅದೇ ನೋವನ್ನು ಪ್ರತಿದಿನ ನೆನೆದು ನಿಮ್ಮ ಇಂದಿನ ಸಂತೋಷವನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಬೇಕಂದ್ರೆ ಹಳೆಯ ಪುಟವನ್ನು ನಿಧಾನವಾಗಿ ಮುಚ್ಚಬೇಕು. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾದಾಗ ಅದು ಅಹಂಕಾರವಾಗದಂತೆ ನೋಡಿಕೊಳ್ಳಿ. ನೀವು ಎಷ್ಟೇ ಹಣ ಗಳಿಸಿದರೂ, ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ, ನಿಮ್ಮ ಕಷ್ಟದ ದಿನಗಳಲ್ಲಿ ನಿಮ್ಮ ಜೊತೆ ನಿಂತವರನ್ನು ಮರಿಬೇಡಿ. ನಿಮ್ಮ ವಿನಮ್ರತೆಯೇ ನಿಮ್ಮ ದೊಡ್ಡ ಶಕ್ತಿ. ನೀವು ಮಾತನಾಡುವ ಒಂದು ಸಿಹಿಯಾದ ಮಾತು ನಿಮ್ಮ ಜೀವನದಲ್ಲಿ ಒಂದು ಹೊಸ ಸಂಬಂಧವನ್ನು ಉಳಿಸಬಹುದು. ಇದೀಗ ನಿಮ್ಮ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಒಂದು ವಿಶೇಷ ಸೂಚನೆ. ನಿಮ್ಮ ಜೀವನದಲ್ಲಿ ಬಹಳ ನೋವು ಕೊಟ್ಟ ವ್ಯಕ್ತಿಯೊಬ್ಬರ ನೆನಪು ಇನ್ನೂ ಇರಬಹುದು. ಕೆಲವರಿಗೆ ಆ ವ್ಯಕ್ತಿಯೊಂದಿಗೆ ಮತ್ತೆ ಮಾತುಕತೆ ನಡೆಯಬಹುದು. ಇನ್ನೂ ಕೆಲವರಿಗೆ ಸಂಪೂರ್ಣ ಹೊಸ ವ್ಯಕ್ತಿಯ ಪರಿಚಯ ಆಗಬಹುದು. ಈ ವ್ಯಕ್ತಿಯ ಹೆಸರು ಕ, ಮ ಅಥವಾ ರ ಅಕ್ಷರದಿಂದ ಆರಂಭವಾಗುವ ಸಾಧ್ಯತೆ ಇರುತ್ತೆ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಮೊದಲಿಗೆ ನೀವು ನಂಬಲು ಹಿಂಜರಿಬಹುದು. ಯಾಕೆಂದರೆ ಹಳೆಯ ಅನುಭವಗಳು ನಿಮ್ಮ ಮನಸ್ಸಲ್ಲಿ ಭಯವನ್ನು ಮೂಡಿಸಿರ್ಬೋದು. ಆದರೆ ಹೊಸ ವ್ಯಕ್ತಿಯನ್ನು ಹಳೆಯ ವ್ಯಕ್ತಿಯ ತಪ್ಪುಗಳಿಂದ ಅಳಿಬೇಡಿ. ಅವರ ನಡೆ, ಗೌರವ ಮತ್ತು ಕಾಳಜಿಯನ್ನು ಗಮನಿಸಿ. ನಿಜವಾದ ವ್ಯಕ್ತಿ ನಿಮ್ಮ ಮನಸ್ಸಿಗೆ ಗೊಂದಲಕ್ಕಿಂತ ಹೆಚ್ಚು ನೆಮ್ಮದಿಯನ್ನು ಕೊಡ್ತಾರೆ. ಈ ಸಂಬಂಧದ ಜೊತೆಗೆ ನಿಮ್ಮ ಕುಟುಂಬದಲ್ಲಿಯೂ ಕೂಡ ಒಂದು ಶುಭ ಬೆಳವಣಿಗೆ ನಡೆಯುವ ಸಾಧ್ಯತೆ ಇದೆ. ಮನೆಯಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿದ್ದ ಒಂದು ವಿಚಾರಕ್ಕೆ ಅಂತಿಮ ನಿರ್ಧಾರ ಬರಬಹುದು. ಮನೆ, ಜಮೀನು, ವಾಹನ, ಮದುವೆ, ದಾಖಲೆ, ಕುಟುಂಬದ ವಿವಾದ ಅಥವಾ ಹಣದ ವಿಚಾರದಲ್ಲಿ ಒಂದು ಒಳ್ಳೆಯ ಸುದ್ದಿ ಬರಬಹುದು.